ಮತ್ತು ಈ ಕಸುಬನವ್ರಿಗೆ ವಿಶ್ವಕರ್ಮ ಏನು ಕೊಟ್ರಿ? ಏನು ಕೊಟ್ಟಿದ್ದೀರಾ ವಿಶ್ವಕರ್ಮನಿಗೆ? ಕುರಿಗಾರರಿಗೆ ಏನು ಕೊಟ್ಟಿದ್ದೀರಾ? ಆಡು ಕುರಿ ಮೇಯಿಸುವಂಥವ್ರಿಗೆ. ಕುಂಬಾರರಿಗೆ ಏನು ಕೊಟ್ರಿ? ನಯನಕ್ಷತ್ರಿಗೆ ಏನು ಕೊಟ್ಟಿದ್ದೀರಾ? ಇದೆಲ್ಲ ಮರ್ತೇ ಬಿಟ್ಟಲ್ಲ ಸಿದ್ದರಾಮಯ್ಯ ನೀವು. ಸುಮ್ಮನೆ ಬರೀ ಬೊಗಳೆ ಹಿಂದುಳಿದ ವರ್ಗದ ಎಲ್ಲಪ್ಪ ಅಹಿಂದ, ಬರೀ ಬಾಯಲ್ಲಿ ಅಹಿಂದ. ನಿಮ್ಗೆಲ್ಲೂ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅಹಿಂದಾದಲ್ಲಿ ಯಾರಿಗೆ ಕೊಟ್ರಿ ನೀವು? ಅಲ್ಪಸಂಖ್ಯಾತರು ಕೊಟ್ರಿ. ಹಿಂದುಳಿದವ್ರಿಗೆ ಏನು ಕೊಟ್ಟಪ್ಪ ಇಲ್ಲಿ? ಕೊಡಿ, ಎಲ್ಲರಿಗೂ ಕೊಡಿ. ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಜನ ಸುಮ್ಮನೆ ಒಬ್ರಿಗೊಬ್ರು. ಅದರಿಂದ ನಿಮ್ಮ ಬಜೆಟ್ ಇದೆಯಲ್ಲ, ಇದು ಕಾಂಗ್ರೆಸ್ ಪರಂಪರೆಗೆ ವಿರೋಧವಾದಂಥ ಬಜೆಟ್. ಆಯ್ತು ಹೋಗಪ್ಪ ಅಂತ ಹೇಳಿ. ಇನ್ನೇನು ಸರ್, ಏನಾದ್ರು ಇದೆಯಾ ಹೇಳೋದು? ಹೇಳಿ. ಹೌದು, ಅಲ್ಲ ರೀ, ಎಡ್ಡಿಲ್ಲ ಅಲ್ಲಿ ಎಂಡಲ್ಲಿ ಯಾರಿಗೆ ಅದು ಅನಾನುಕೂಲ ಆಗ್ತಾ ಇದೆ? ಯಾರು ಮನೆ ಹಾಳಾಗ್ತಾ ಇದ್ದಾವೆ? ಈಗ ನೋಡ್ರಿ, 50-60 ರೂಪಾಯಿ ಬೀರು ಟಕ್ಕನ್ 110 ರೂಪಾಯಿ ಮಾಡಿದ್ರಿ. ಟಕ್ಕಂತ 200 ರೂಪಾಯಿ ತಂದು ಕೊಟ್ಟೋಯ್ತು. ಈಗ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ನಮ್ಮ ಕಾಲೇಜ್ ಹುಡುಗರು ಅವು ಇವು ಏನೋ ಒಂದು ಬೀರ್ ಕುಡ್ಕೊಂಡು ಸಂಡೇ ಗಿಂಡೆ ಒಂಥರ ಸ್ನೇಹಿತರು. ಇವತ್ತೇನಾಗಿದೆ, ಆ ದುಡ್ಡು ಮೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ. ದಿ ಆಲ್ಟರ್ನೇಟಿವ್ ಇಸ್ ಗಾಂಜಾ. ಮೈಸೂರಲ್ಲಿ ಎಷ್ಟಿದೆ ರೀ ಗಾಂಜಾ? ನಮ್ಮ ದೇವರಾಜ ಮಾರ್ಕೆಟ್ ಹಿಂದ್ಗಡೆ ಹೋಗಿ ಬೀಡಿ ಅಂಗಡಿಲೆಲ್ಲ ಪಟ್ನಗಳು 10 ರೂಪಾಯಿಗೆ ಒಂದು ಪಟ್ನ ಸಾಕು. ಹೈಕ್ಲು 4-5 ಗಾಂಜಾ ಸಿಗರೇಟ್ ಹಾಕೊಂಡು ಹೊಡೆದು ಬಿಡ್ತವೆ. ಮತ್ತು ಈ ಸಮಾಜದ ಸ್ವಾಸ್ಥ್ಯ ಕೆಟ್ಟೋಗ್ತಾ ಇದೆ. ಭವಿಷ್ಯದ ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಏನ್ರಿ 40,000 ಕೋಟಿ ಟಾರ್ಗೆಟ್, ಇಲ್ಲಿಂದ ಹೇಗೆ? ಅಬ್ಬಾ, ಜೀವ ನಡುಗೋಯ್ತದ್ರಿ ಇದೆಲ್ಲ ನೋಡಿದ್ರಿ. ಇದನ್ನ ಎಲ್ಲಿ ಈ ಹೊರೆ ಎಲ್ಲ ಹೊತ್ಕೊಂಡು ಎಲ್ಲಿ ಸಾಯ್ತಾನೆ ಸಾಮಾನ್ಯ ಮನುಷ್ಯ? ಛೇ 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 ಛೇ. ಹಿಂದೆ R.K. ನಾರಾಯಣ್ ಬರೀತಾ ಇದ್ರು. R.K. ನಾರಾಯಣ್ ಶ್ರೀಸಾಮಾನ್ಯ ನಡ ಬಗ್ಕೊಂಡು ಹೋಗೋದು, ಟ್ಯಾಕ್ಸ್ ಜಾಸ್ತಿ ಆದಾಗ ಹಂಗಾಗಿದೆ. R.K. ಲಕ್ಷ್ಮಣ್ ಅಷ್ಟೇ. ಯಾರ ಮೇಲೆ ಏನು ಪ್ರೀತಿನೋ ಹೋಗ್ರಿ ಆಡ್ಬಿಟ್ಟು. ಸೊ ಅದರಿಂದ ಸಿದ್ದರಾಮಯ್ಯನವರು ತಮ್ಮ ಕಡೆ ಬಜೆಟ್ ಅಂತ ಹೇಳ್ತಾವ್ರೆ. ಅಂದರೆ ಅವ್ರು ಹೇಳ್ತಾ ಇಲ್ಲ, ಅವ್ರ ಸ್ನೇಹಿತರು ಹೇಳ್ತಾವ್ರೆ. ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಇದ್ದಂತ. ಕೊನೆ ಬಜೆಟ್ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಅಭಿವೃದ್ಧಿಗೆ ಮೊಳೆ ಹೊಡೆದೊಟ್ಟೋಗೋದ. ಮೊಳೆ ಹೊಡೆದು ಅಧ್ಯಯನ ಪೀಠಗಳನ್ನು ಹೊಸದಾಗಿ ಆಗ್ತಾ ಇದ್ದವು ಮೈಸೂರು ಯೂನಿವರ್ಸಿಟಿನಲ್ಲಿ. ನಂಜುಂಡಸ್ವಾಮಿ ಅವರ ಹೆಸರು ಅಧ್ಯಯನ ಪೀಠ ಮಾಡಿದ್ದಕ್ಕೆ ಇಲ್ಲೇನಾಯ್ತು? ಏನಾಯ್ತು? ಬಿಲ್ಡಿಂಗ್ ಒಂದು 10 ಕೋಟಿ ಖರ್ಚು ಮಾಡೋರೆ, ಇಲ್ಲಿ ಗುಡ ಹುಲ್ಲು ಎಲ್ಲ ಬೆಳಕಂಡಿರೋದು. ನಂಜುಂಡಸ್ವಾಮಿ ಅವರ ಹೆಸರು ಅಧ್ಯಯನ ಪೀಠ ಯಾರು ಮಾಡಿ? ಬಟ್ ಎಷ್ಟು ಅಧ್ಯಯನ ಪೀಠ ಏನಾಯ್ತು? ಆ ಅಧ್ಯಯನ ಪೀಠಗಳಿಂದ ಯಾರೋ ವಿಸಿಟಿಂಗ್ ಪ್ರೊಫೆಸರ್ ಅಂತ ಸಂಬಳ ತಗೊಂಡು ಹೋಯ್ತಾವನ ಅಷ್ಟೇ. ಸುಮ್ಮನೆ ಪುಸ್ತಕ ತುಂಬಿಸಕ್ಕೆ ಇಟ್ಟು ಬಾಯಿಗೆ ಬಂದಿದ್ದು ಬರ್ಕೊಂಡು ಕೂತಿದ್ರು. ಏನೈತಪ್ಪ ಇದರಲ್ಲಿ? ಆಮೇಲೆ ನೋಡ್ರಿ ಈ ಕೆರೆ ತುಂಬೋದ್ನ ಇದ್ರಲ್ಲಿ ಬರೀತಾರ. ಕೆರೆಗಳು ತುಂಬಿಸ್ತೀವಪ್ಪ, ಮೈನರ್ ಇರಿಗೇಷನ್ ಸ್ಕೀಮ್ಸ್ಗಳಿದಾವೆ. ಅದಕ್ಕೆ ನಾನು ನನ್ನ ಇದರಲ್ಲಿ ನಾನು ಸಣ್ಣ ನೀರಾವರಿ ಯೋಜನೆಗಳಿಗೆ ಇಷ್ಟು ಜಾಸ್ತಿ ದುಡ್ಡು ಕೊಡ್ತೀವಿ ಅಷ್ಟು ಹೇಳಿ. ಈ ಕೆರೆ ಇದೆಲ್ಲ ಪುಸ್ತಕ ಬರೀ ಅವೇ ಪುಟ್ಟಗಟ್ಲೆ. ಆ ಊರ್ ಕೆರೆ ತುಂಬಿಸ್ತೆ, ಈ ಊರ್ ಕೆರೆ. ಸರ್, ಈಗ ಘೋಷಣೆ ಎಷ್ಟು ಮುಖ್ಯವೋ ಅನುಷ್ಠಾನನೂ ಮುಖ್ಯ. ಹೌದು. ಈಗ ಅನುಷ್ಠಾನದಲ್ಲಿ ಈಗ ಲಾಸ್ಟ್ 2 ಬಜೆಟ್ ಕಂಪೇರ್ ಮಾಡಿದ್ರೆ ಈ ಇದರಲ್ಲಿ ಸುಮಾರು ಈಗ ನೀವು ಹೇಳಿದ್ರೆ ಕುರಿಗೆ ಒಂದು ಕುರಿ ಸತ್ರ 5,000 ಕೊಡ್ತೀನಿ ಅಂತ ಕೊಟ್ಟಿಲ್ಲ.
ಈಗ 7,000 ಮಾಡಿದ್ರೆ ಈ ತರ ಕಂಟಿನ್ಯೂಟಿ ಏನು ಆಗುತ್ತೆ ಈಗ ನೋಡ್ರಿ, ಇಂಪ್ಲಿಮೆಂಟೇಷನ್ ಯಾರು ಗಮನ ಹರಿಸೋದಿಲ್ಲ. ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಸದನಗಳು ಯಾವ ಥರ ಆಗಿದ್ದಾವೆ, ಸಾರ್ವಭೌಮ ಸದನಗಳು ಇವತ್ತು ಕಳ್ಳ ಅಂತ ಒಬ್ಬನ ನಿಮ್ಮಪ್ಪ ಕಳ್ಳ ಅಂತ ಇಷ್ಟೇ. ಆಮೇಲೆ ಈಗ ಬಜೆಟಲ್ಲೂ ನೀವು ನೀವು ಮಾಡಿರ್ಲಿಲ್ವಾ, ನೀವು ಮಾಡಿರ್ಲಿಲ್ವಾ, ಇಷ್ಟು ನಡೀತಾ ಇದೆ. ಒಬ್ಬರ ಮೇಲೆ ಒಬ್ರು ದೂಷಣೆ ಆಗ್ತಾ ಇದೆ ಹೊರತು ಜನರ ಕಲ್ಯಾಣ ಎಲ್ಲೂ ಆಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಏನಪ್ಪ ನೀವು ಕಲ್ಯಾಣಕ್ಕೆ? ಅರೆ ಅಟ್ಲೀಸ್ಟ್ ನಾನು ಅಕ್ಷರ ಕೊಟ್ಟೆ, ಆರೋಗ್ಯ ಕೊಟ್ಟೆ ಕಲ್ಯಾಣ ಕರ್ನಾಟಕಕ್ಕೆ. ಮೌಟ್ ಆಫ್ ಶುರು ಮಾಡಿದನು 250 ಹೈಸ್ಕೂಲ್ಗಳು ಕೊಟ್ಟು ಏಕದಮ್. ಹೈಸ್ಕೂಲ್ಗಳೇ ಇರಲಿಲ್ಲ ಅಲ್ಲಿ, ಸರ್ಕಾರಿ ಹೈಸ್ಕೂಲ್ಗಳು. ಇದು ಮಾಡಿ ಸ್ವಾಮಿ. ಅಂತ ಅವ್ರ ಸ್ನೇಹಿತರೆ ಎಲ್ಲ ಹೇಳ್ತಾವ್ರೆ. ನಮ್ದೇನು ಅಭಿಪ್ರಾಯ ಅದಕ್ಕೆ? ಸರ್ಕಾರ ಅಲ್ಲ, ಈಗ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ನೀವು ಸತ್ಯನ ನೀವು ಟವಲಿಗೆ ಸುತ್ಕೊಳ್ಳೋಕ್ಕಾಗಲ್ಲ, ಬೆಂಕಿ ಅದು ಸುಟ್ಟೋಯ್ತದೆ. ಹಾಗಾಗಿ 30 ತಿಂಗಳು ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ದು ಏನು ಇಲ್ವೇ 136 ಸೀಟ್ ಬರೋಕ್ಕೆ? ಒಕ್ಕಲಿಗರು ಓಟ್ ಹಾಕ್ಲಿಲ್ವ ಈ ಸರ್ತಿ? ಈ ನಮ್ಮ ತಾಲೂಕಿಗೆ KR ನಗರ ನಾವು ನಿಲ್ಲುವಾಗ 3,000, 4,000, 5,000 ಒಳಗೆ ಒಕ್ಕಲಿಗರು ಓಟ್ ಹಾಕ್ತೀವಿ. ಈ ಸರಿ 15,000 ಓಟ್ ಹಾಕಿದ್ದಾರೆ. ಇಡೀ ಯಾಕೆಂದರೆ DK ಶಿವಕುಮಾರ್ನು ಏನೋ ಆಗ್ತಾನಪ್ಪ ನಮ್ಮ ಸಮಾಜ. ಇಟ್ಸ್ ಎ ಶೇರಿಂಗ್. ಅವನು ಖರ್ಚು ಮಾಡಿಲ್ವೋ, ಅವನು ಇನ್ವೆಸ್ಟ್ ಮಾಡಿಲ್ವೋ ಆ ದುಡ್ಡು? ಈಗ ಅವನು ಕಾಂಗ್ರೆಸ್ ಕಟ್ಟಿದವನು, ಕಾಂಗ್ರೆಸ್ ಕಟ್ಟಿದವನು. ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದಟ್ಟು ಸಿದ್ದರಾಮಯ್ಯ, ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ. ನೀವು ಅದು ಒಪ್ಕೊಳ್ಳೋಕೆ ತಯಾರಿಲ್ಲ, ಆ ಕೃತಜ್ಞತೆಯೂ ಇಲ್ಲ ನಿಮಗೆ.